ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಪ್ರತಿಯೊಬ್ಬರು ಜೀವನದಲ್ಲಿ ಲಕ್ಸುರಿ ಆಗಿರಬೇಕು, ಹಣ ಮಾಡಬೇಕು, ಸಂಪತ್ತನ್ನು ಗಳಿಸಬೇಕು, ಆಸ್ತಿಯನ್ನು ಗಳಿಸಬೇಕು, ತುಂಬ ಐಫೈಯಾಗಿ ಬದುಕಬೇಕು ಅಂತಕ್ಕಂಥದ್ದು ಇವತ್ತು ನಾನಾ ವಿಧವಾಗಿ ಯೋಚನೆ ಮಾಡ್ತಕ್ಕಂಥವ್ರು ತುಂಬ ಜನ ಇದ್ದಾರೆ. ಒಂದು ಕಾಲದಲ್ಲಿ ಯಾವುದೇ ಆಶೆ ಆಮಿಷಗಳಿಲ್ಲದೆ, ಆಕಾಂಕ್ಷೆಗಳಿಲ್ಲದೆ ಜೀವನವನ್ನು ಹೇಗೆ ಬರುತ್ತೋ ಹಾಗೆ ತಗೊಂಡು ಬದುಕೋದಕ್ಕೆ ಏನು ಬೇಕೋ ಅದನ್ನು ಮಾಡ್ತಿದ್ರೆ ಹೊರತು, ಹಗಲಿರುಳು ಶ್ರಮ ಪಡ್ತಿದ್ರೆ ಹೊರತು ಒಬ್ರಿಗೊಂದು ಮೋಸ ವಂಚನೆ ಮಾಡಿ ಬದುಕಬೇಕು ಅಂತಕ್ಕಂಥ ಮನಸ್ಥಿತಿ ಇಲ್ಲದಿರತಕ್ಕಂತಹ ವ್ಯಕ್ತಿಗಳು ಯಾವುದೇ ಆಶಾ ಗೋಪುರಗಳಿಂದ ಬದುಕ್ತಾ ಇದ್ರು. ಆದರೆ ಇವತ್ತಿನ ಕಾಲ ಹಾಗಲ್ಲ. ಒಂದು ಸ್ವಲ್ಪ ಆಡಂಬರ, ಒಂದು ಸ್ವಲ್ಪ ಆಧುನಿಕತೆ ಸೋಗು ಸಿಕ್ತು ಅಂತಂದಾಗ ನಾನು ಯಾಕೆ ಹಾಗಿರಬಾರ್ದು, ನಾನು ಯಾಕೆ ಹೀಗಿರಬಾರ್ದು, ನಾನು ಯಾಕೆ ಹಣ ಸಂಪಾದನೆ ಮಾಡಬಾರ್ದು, ನಾನು ಯಾಕೆ ಇದು ಮಾಡಬಾರ್ದು ಅಂತೇಳಿ ಆ ಆಸೆಗಳ ಗೋಪುರಗಳನ್ನು ಕಟ್ಕೊಂಡು ಆಸೆಗಳ ಬೆನ್ನತ್ತಿ ಅದನ್ನು ಈಡೇರಿಸ್ಕೊಳ್ತಕ್ಕಂತಹ ಒಂದು ಸ್ಥಿತಿಗೆ ಹೋಗ್ತಾರೆ ಅಂತಂದರೆ, ಇದರಲ್ಲಿ ಎಷ್ಟು ಜನ ಇದರಲ್ಲಿ ವಿನ್ ಆಗಿದ್ದೀರಿ, ಗೆದ್ದಿದ್ದೀರಿ, ಯಶಸ್ವಿ ಆಗಿದ್ದೀರಿ ಅಂತಂದರೆ ಕೆಲವು ಮಂದಿ ಮಾತ್ರ ಉಂಟೆ ಹೊರತು ಎಲ್ರಿಗೂ ಸಾಧ್ಯ ಆಗೋದಿಲ್ಲ. ಇದನ್ನ ನೋಟ್ ಮಾಡ್ಕೊಳ್ಳಿ. ನಿಮ್ಮಲ್ಲೂ ಈ ಕಾರ್ಯಕ್ರಮ ನೋಡ್ತಾ ನಿಮಗೂ ಮನಸ್ಸಿಗೆ ಬಂದಿರಬಹುದು, ಹೌದು ನಾನು ಶ್ರೀಮಂತನಾಗಬೇಕು, ನಾನು ಎಲ್ಲರಂಗೆ ಒಳ್ಳೆ ಮನೆ ಕಟ್ಟಬೇಕು, ಒಳ್ಳೆ ಸೈಡ್ ತಗೋಬೇಕು, ಒಳ್ಳೆ ಶ್ರೀಮಂತ ಹುಡುಗಿ ಮದುವೆ ಮಾಡ್ಕೋಬೇಕು, ಒಳ್ಳೆ ಶ್ರೀಮಂತ ಹುಡುಗನ ಮದುವೆ ಮಾಡ್ಕೋಬೇಕು, ದೊಡ್ಡ ದೊಡ್ಡ ಲಕ್ಸುರಿ ಕಾರ್ ತಗೋಬೇಕು, ಹೈಫೈ ಜೀವನ ಮಾಡಬೇಕು, ಒಳ್ಳೆ ಪಾರ್ಟಿ ಮಾಡಬೇಕು, ಒಳ್ಳೆ ಫಂಕ್ಷನ್ ಮಾಡಬೇಕು, ಒಳ್ಳೊಳ್ಳೆ ಲೀಡರ್ಗಳು ಮೀಟ್ ಮಾಡಬೇಕು, ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಮೀಟ್ ಮಾಡಬೇಕು, ಒಳ್ಳೊಳ್ಳೆ ಫ್ಲೈಟಲ್ಲಿ ಓಡಾಡಬೇಕು, ದೊಡ್ಡ ದೊಡ್ಡ ಮಲ್ಟಿ ಸ್ಟಾರ್ಗಳಲ್ಲಿ ನಾನು ಕೆಲಸ ಮಾಡಬೇಕು, ದೊಡ್ಡ ದೊಡ್ಡ 5 ಸ್ಟಾರ್ಗಳಲ್ಲಿ ನಾನು ರೂಮ್ ಮಾಡಬೇಕು. ಇವೆಲ್ಲ ನಾನಾ ರೀತಿಯ ಆಕಾಂಕ್ಷೆಗಳು ಇದ್ರೂ ಕೂಡ ಆ ಮಕ್ಕಳ ಮನಸ್ಸಲ್ಲೂ ಕೂಡ ಪ್ರತಿಯೊಂದು ಹಂತದಲ್ಲಿ ಬರ್ತಕ್ಕಂಥದ್ದು ಕೂಡ ನಾನು ಕೂಡ ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಶರ್ಟ್ ಹಾಕಬೇಕು, ಬ್ರ್ಯಾಂಡೆಡ್ ಪ್ಯಾಂಟ್ ಹಾಕಬೇಕು, ಬ್ರ್ಯಾಂಡೆಡ್ ಫೋನ್ಗಳು ಇಟ್ಕೋಬೇಕು, ಲಕ್ಸುರಿ ಹಣ ಖರ್ಚು ಮಾಡಬೇಕು, ಸ್ನೇಹಿತರಿಗೆಲ್ಲ ದಿನ ಪಾರ್ಟಿ ಕೊಡಬೇಕು. ಇದಕ್ಕೆಲ್ಲ ನನ್ನ ಹತ್ರ ಒಂದಷ್ಟು ದುಡ್ಡಿದ್ರೆ ಚೆನ್ನಾಗಿತ್ತು, ಯಾಕೆ ಎಲ್ಲರ ಥರ ನನ್ನ ಕೈಯಲ್ಲಿ ಮಾಡೋಕ್ಕಾಗ್ತಿಲ್ಲ ಅನ್ನೋಕ್ಕಂಥ ಬಗ್ಗೆ ಇವತ್ತು ನಾನಾ ರೀತಿ ಜನಗಳು ಯೋಚನೆ ಮಾಡ್ತಿದ್ರು ಕೂಡ ಎಲ್ಲೋ ಒಂದು ಕಡೆ ಇದೆಲ್ಲ ಸಾಧ್ಯವ ಅಂತಕ್ಕಂಥದ್ದು ಕೂಡ ನಮ್ಮ ದಿನನಿತ್ಯ ಜೀವನದಲ್ಲಿ ಬರ್ತಕ್ಕಂತಹ ವಿಚಾರಗಳಾಗ್ತದೆ. ಇವತ್ತು ಒಬ್ಬ ಸಾಮಾನ್ಯ ಕೆಲಸ ಮಾಡ್ತಕ್ಕಂತಹ ವ್ಯಕ್ತಿನೂ ಕೂಡ ಅವನಲ್ಲಿ ಏನೋ ಒಂದು ಆಕಾಂಕ್ಷೆ ಇರ್ತದೆ. ಅಟ್ಲೀಸ್ಟ್ ನಾನು ದೊಡ್ಡ ಮಟ್ಟದಲ್ಲಿ ಬೆಳೆಯೋಕ್ಕಾಗಿಲ್ಲ ಅಂದ್ರೂ ಕೂಡ, ದೊಡ್ಡ ಶ್ರೀಮಂತ ಆಗಿಲ್ಲ ಅಂದ್ರೂ ಕೂಡ ನನ್ನ ಜೀವನದಲ್ಲಿ ಏನು ಅವಶ್ಯಕತೆ ಇದೆ ಅದಕ್ಕಾದ್ರೂ ಬೆಳೆಯೋದಕ್ಕೆ ಒಂದು ಅವಕಾಶ ಆಗಿದೆ, ಚೆನ್ನಾಗಿತ್ತಲ್ಲ ಅನ್ನೋದ್ರ ಬಗ್ಗೆ ಅವನು ಯೋಚನೆ ಮಾಡ್ತಿರ್ತಾನೆ. ಇದ್ರಲ್ಲೇನೋ ತಪ್ಪಿದೆಯಾ ಅಂತ ನೀವೇನು ಕೇಳಿದ್ರೆ ಖಂಡಿತ ಇದ್ರಲ್ಲಿ ತಪ್ಪೇನಿಲ್ಲ. ಇದು ಎಲ್ಲರಲ್ಲೂ ಬರ್ತಕ್ಕಂತಹ ಸಹಜವಾದ ಕ್ರಿಯೆ, ಸಹಜವಾಗಿರ್ತಕ್ಕಂಥ ಮನಸ್ಥಿತಿ. ಆದರೆ ಆ ಆಸೆ ಆಕಾಂಕ್ಷೆಗಳು ಈಡೇರಬೇಕು ಅಂದಾಗ ಅದಕ್ಕೆ ನಮಗೆ ಇಲ್ಲಿ ಇರ್ತಕ್ಕಂತಹ ಪ್ರಾಪ್ತಿ ಯೋಗ ಇದೆ ಅನ್ನೋದ್ರ ಬಗ್ಗೆ ಯಾರಾದ್ರೂ ಯೋಚನೆ ಮಾಡಿದ್ದೀರಾ? ಇಲ್ಲ. ಬರೀ ಆಸೆ ಆಕಾಂಕ್ಷೆ ಈಡೇರಿಸ್ಕೊಡ್ತಕ್ಕಂಥವ್ರು ನಮ್ಮಲ್ಲಿ ತುಂಬ ಜನ ಇದ್ದಾರೆ. ಹಾಗಂತ ಆಸೆ ಪಡೋದು ತಪ್ಪು ಅಂತ ನಾನು ಹೇಳಲ್ಲ, ಖಂಡಿತವಾಗಿ ಆಸೆ ಪಡಿ. ಆಸೆ ದುರಾಶೆಗೆ ಪರಿವರ್ತನೆ ಆಗಿ ಅದು ಅಡ್ಡದಾರಿಗೆ ಹೋದಾಗ ಏನಾಗ್ತದೆ, ನಾವು ಅಪರಾಧಗಳಲ್ಲಿ ಮಾಡಿಕೊಂಡು ನಾವು ಅದನ್ನು ಪಡ್ಕೋಬೇಕಂತ ಒಂದು ಪರಿಸ್ಥಿತಿ ಬರ್ತದೆ. ಅದು ಯಾವತ್ತೂ ಶಾಶ್ವತ ಆಗೋದಿಲ್ಲ. ಕಷ್ಟಪಟ್ಟು ಒಳ್ಳೆ ಎಜುಕೇಷನ್ ಮಾಡಿ ಒಳ್ಳೆ ಉದ್ಯೋಗ, ಒಳ್ಳೆ ವ್ಯವಹಾರ, ಒಳ್ಳೆ ವ್ಯಾಪಾರ, ಒಂದು ಒಳ್ಳೆ ಮಾರ್ಗದರ್ಶನದಲ್ಲಿ ನಾವು ಹೋಗಿ ಹಂತ ಮೇಲೆ ಬರ್ತಕ್ಕಂತಹ ಒಂದು ಲೆಕ್ಕಾಚಾರ ಇದೆಯಲ್ಲ, ಅದು ಯಾವಾಗಲೂ ಕೂಡ ಆ ಮನುಷ್ಯನಿಗೆ ಶ್ರೀರಕ್ಷಿಯಾಗಿ ಕಾಪಾಡಿಕೊಂಡು ಮುಂದೆ ತಗೊಂಡ್ಬರ್ತದೆ. ಜೊತೆಗೆ ಅದು ಪರ್ಮನೆಂಟ್ ಆಗಿರ್ತದೆ, ಶಾಶ್ವತವಾಗಿರ್ತಕ್ಕಂಥ ಶ್ರೀಮಂತಿಕೆ ಇರ್ತದೆ. ಈ ಅಡ್ಡದಾರಲ್ಲಿ ಹಿಡಿತಕ್ಕಂಥ ಶ್ರೀಮಂತಿಕೆ ಅದು ಯಾವ ಬೇಕಾದ್ರೂ ಕಳ್ಚ್ಕೋಬೋದು, ಯಾವ ಬೇಕಾದ್ರೂ ನಾಶ ಆಗ್ಬೋದು. ಅದರಿಂದ ಇಡೀ ನಿಮ್ಮ ಜೀವನ ಹಾಳಾಗ್ತಕ್ಕಂಥ ಸ್ಥಿತಿ, ನಾಶವಾಗ್ತಕ್ಕಂಥ ಸ್ಥಿತಿ ಕೂಡ ಬರಬಹುದು. ಆದರೆ ಈ ಕಷ್ಟಪಟ್ಟು ಹಂತವಾಗಿ ಮೇಲೆ ಬರ್ತಕ್ಕಂಥದ್ದು ಇದೆಯಲ್ವಾ, ಅದು ಯಾವತ್ತೂ ಯಾರೂ ಕಳಿಯೋಕ್ಕೆ ಸಾಧ್ಯ ಇಲ್ಲ, ಯಾರು ಕಳ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅದು ಶಾಶ್ವತವಾಗಿರ್ತಕ್ಕಂಥ ಒಂದು ಸ್ಥಾನಮಾನ ಶ್ರೀಮಂತಿಕೆ ಆಗುತ್ತೆ ಹೊರತು ಬೇರೆ ಏನೂ ಅಲ್ಲ. ಆದರೆ ನಾನು ಶ್ರೀಮಂತ ಆಗಬೇಕು ಅಂತಕ್ಕಂಥ ಆಲೋಚನೆ ಇದೆಯಲ್ವಾ, ಆ ಆಲೋಚನೆ ಆರೋಗ್ಯಕರವಾಗಿದ್ದರೆ ಮಾತ್ರ ನಿಮಗೆ ಖಂಡಿತವಾಗಿ ಒಂದಲ್ಲ ಒಂದು ನಿಮಗೆ ಅದು ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಇಲ್ಲಿ ಆಲೋಚನೆ ಮಾಡಿ ಪಡ್ಕೊಳ್ತಕ್ಕಂಥದ್ದು, ಅದು ಕಷ್ಟಪಟ್ಟು ಶ್ರಮಪಟ್ಟು ನಾವು ಶ್ರೀಮಂತರಾಗ್ತಕ್ಕಂಥದ್ದು ಬೇರೆ. ಆದರೂ ಕೂಡ ಶ್ರೀಮಂತಿಕೆ ಇದೆ, ಆದರೆ ಅದನ್ನು ಅನುಭವಿಸೋಕ್ಕಾಗ್ತಿಲ್ಲ ಅಂತಕ್ಕಂಥ ಎಷ್ಟೋ ವಿಚಾರಗಳು ನಮ್ಮಲ್ಲಿದ್ದೇವೆ ಅಂದರೆ ನೀವು ನಂಬ್ತಿರೋ ವೀಕ್ಷಕರೇ, ನಿಮಗೆ ಜ್ಞಾಪಕ ಬರ್ಬೋದು. ಹೌದು, ನೀವು ಹೇಳ್ತಾರೋದು ನಿಜ. ಸಾಕಷ್ಟು ಆಳು ಕಾಳುಗಳಿದ್ದಾರೆ, ಒಳ್ಳೊಳ್ಳೆ ಲಕ್ಸುರಿ ಕಾರ್ಗಳಿದ್ದಾವೆ, ಒಳ್ಳೊಳ್ಳೆ ಬಂಗ್ಲೆ ಇದೆ, ಸಾಕಷ್ಟು ಹಣ ಬರ್ತದೆ ಇವರಿಗೆ, ಸಾಕಷ್ಟು ಆಸ್ತಿ ಪಾಸ್ತಿಗಳು ಮಾಡಿದ್ದಾರೆ. ಆದರೆ ಅದನ್ನು ಕಿಂಚಿತ್ತು ಅನುಭವಿಸೋಕ್ಕಾಗ್ತಾ ಇಲ್ಲ. ಯಾವಾಗಲೂ ಕೂಡ ಮನೆ ಕೆಲಸದವರ ಬಿದ್ದಿರ್ತಾರೆ ಮನೆಯಲ್ಲಿ. ಯಾವಾಗಲೂ ಕೂಡ ಯಾವುದೋ ರೋದನೆ, ಯಾವುದೋ ಗೋಳು, ಯಾವುದೋ ಒಂದು ವಿಚಾರ ಇಟ್ಕೊಂಡು ಅದೆಲ್ಲವನ್ನು ತಿರಸ್ಕಾರ ಮಾಡಿ ಒಳ್ಳೆ ಭಿಕ್ಷದವ್ರು ಇದ್ದಂಗೆ ಇರ್ತಾರೆ ಮನೆಯಲ್ಲಿ ಅಂತಂದರೆ, ಇವತ್ತು ಎಷ್ಟೋ ಜನ ಆ ಮನೆಯ ಮಾಲೀಕರು ಶ್ರೀಮಂತರು ಏನು ಮಾಡ್ತಾರೆ,
ನೀವು ಹೇಳಿದ್ದು ಸತ್ಯ, ನನ್ನ ಹೆಂಡತಿ ಹೀಗೆ ಇದ್ದಾಳೆ, ಅವಳು ಪರಿವರ್ತನೆ ಆಗೋದ್ರೆ ಪರಿವರ್ತನೆ ಆಗಕ್ಕೆ ಆಗ್ತಾ ಇಲ್ಲ. ನಾವು ತಂದೆ ತಾಯಿ ಇಷ್ಟು ಶ್ರೀಮಂತರಾಗಿದ್ದೀವಿ, ನಮ್ಗೆ ಹುಟ್ಟಿರೋ ಮಕ್ಕಳು ಯಾವಾಗ ಬಡತನದಲ್ಲಿ ಇರೋದಕ್ಕೆ ಪ್ರಯತ್ನ ಪಡ್ತಾರೆ. ಅದೇ ಅರಕಲು ಬಟ್ಟೆ, ಅದೇ ಅರಕಲು ಶೂ, ಅದೇ ಅರಕಲು ಪೆನ್ನು ಪೆನ್ಸಿಲು, ಅದೇ ಅರಕಲು ಬಾಯಿ, ಇದೇ ರೀತಿ ಅವರು ಕಾಲ ಕಳೀತಾರೆ. ನಾವು ಎಷ್ಟೇ ಅವ್ರಿಗೆ ಇದು ಮಾಡಿದ್ರು ಕೂಡ ಅವರು ಒಪ್ಪೋದೇ ಇಲ್ಲ ಅಂತಂದ್ರೆ ಇದು ಯಾವ ಕರ್ಮ ಇದು ಅಂತಕ್ಕಂಥದ್ದು ಬಹಳ ಹೇಳ್ತಕ್ಕಂಥದ್ದು. ಇವತ್ತು ಎಷ್ಟೋ ಮನೆಗಳು ಇದು ನಡೀತಾ ಇದೆ. ಎಷ್ಟೋ ಜನ ಹೆಂಡತಿ ಆಗರ್ಭ ಶ್ರೀಮಂತ, ಗಂಡ ಅವನು ಬಡತನದಲ್ಲೇ ಇರ್ತಾನೆ. ಅವನು ಏನು ಮಾಡ್ರೂ ಬದಲಾವಣೆ ಆಗಲ್ಲ. ಅವ್ನಿಗೆ ಯಾವ BMW ಕಾರ್ ಕೊಡ್ಸೋದು ಆಗಲ್ಲ, ಯಾವುದು ಬೆಂಜ್ ಕಾರ್ ಕೊಡ್ಸೋದ್ರು ಪ್ರಯೋಜನ ಇಲ್ಲ. ಅವನಿಲ್ಲ, ನಾನು ಸೈಕಲ್ಲೇ ಓಡಾಡ್ತಿರ್ತಾನೆ. ನೋಡಿ ಆ ಮನಸ್ಥಿತಿ ಹೇಗಿದೆ ಅಂತಕ್ಕಂಥದ್ದು. ಯಾಕಂದ್ರೆ ಇದು ಯಾಕೆ ಈ ಪಾಯಿಂಟ್ ಅಂತ ಹೇಳಿದ್ರೆ, ಇದು ನಿಮ್ಮ ಅಕ್ಕಪಕ್ಕದಲ್ಲಿ, ನಿಮ್ಮಲ್ಲಿ, ನಿಮ್ಮ ಸಮಾಜದಲ್ಲಿ ನೀವು ಯಾರಾದರೂ ಗುರುತಿಸತಕ್ಕಂಥ ಒಂದು ಪ್ರಯತ್ನ ಮಾಡಿದಾಗ ಇವತ್ತು ನಾವು ಹೇಳ್ತಕ್ಕಂಥ ಈ ವಿಚಾರ ನಿಮಗೆ ಬಹಳ ಸೂಕ್ಷ್ಮ ಗರಿವಾಗ್ತದೆ. ಎಸ್, ನೀವು ಹೇಳ್ತಾ ಇರೋದು ಕರೆಕ್ಟು. ಇದು ಇಂಥ ಪ್ರಾಬ್ಲಮ್ಗಳನ್ನ ನಾವು ಫೇಸ್ ಮಾಡ್ತಾ ಇದ್ದೀವಿ. ಆದರೂ ಕೂಡ ಅವ್ರು ಎಲ್ಲವೂ ಇದ್ದು ಕೂಡ ಅನುಭವಿಸೋಕ್ಕಾಗಲ್ವಲ್ಲ. ನಾವು ಏನೂ ಇಲ್ಲದೆ ಆಸೆ ಪಡ್ತಾ ಇದೀವಲ್ಲ, ಇದರಲ್ಲಿ ಯಾವುದು ಕರೆಕ್ಟು ಯಾವುದು ಸರಿ? ಯಾಕೆ ಹೀಗೆ ಮನಸ್ಥಿತಿ ನಮ್ಮದು? ದೇವ್ರು ನಮಗೆ ಈ ಥರ ಒಂದು ಪರಿಸ್ಥಿತಿ ಕೊಟ್ಟಿದ್ದಾನೆ. ಅವನಿಗೆ ಕೊಟ್ಟು ಬಡವನಾಗಿಟ್ಟಿದ್ದಾನೆ, ನಮ್ಗೆ ಕೊಡದೆ ಬಡವನಾಗಿಟ್ಟಿದ್ದಾನೆ. ನಾವು ಅದರಿಂದ ಹೊರಗಡೆ ಬರ್ತೀವಿ, ಶ್ರೀಮಂತರಾಗ್ತೀವಿ ಅಂತಂದ್ರೆ ನಮಗೆ ಅವಕಾಶ ಇಲ್ವಲ್ಲ. ಇದು ಯಾವ ಕರ್ಮ ಇದು ಯಾವ ಥರ ಇದು ಅಂತೇಳಿ ಇವತ್ತು ಎಷ್ಟೋ ಜನ ಮೆಸೇಜ್ಗಳು ಮಾಡಿದಾಗ ಅದೊಂದು ಪಾಯಿಂಟ್ ತೊಗೊಂಡು ಬಂದು ಇವ್ರ ಜೊತೆ ಮಾತಾಡ್ತಾ ಇದ್ದೇನೆ. ಯಾಕಂದರೆ ಪ್ರತಿಯೊಂದು ಈ ಯೂನಿವರ್ಸಲ್ನಲ್ಲಿ ನೆನ್ಪಿಟ್ಕೊಳ್ಳಿ ವೀಕ್ಷಕರೇ, ಈ ಯೂನಿವರ್ಸಲ್ ಅಗಾಧವಾಗಿ ನಮಗೆಲ್ಲವನ್ನು ಕೊಟ್ಟಿದೆ. ಆದರೆ ಆ ಅಗಾಧವಾಗಿ ಕೊಟ್ಟಿರ್ತಕ್ಕಂತಹ ಯೂನಿವರ್ಸಲ್ನ ನಾವು ರಿಸೀವ್ ಮಾಡ್ಕೋಬೇಕು ಅಂದಾಗ ನಮ್ಮದು ಅಂತ ಒಂದು ಪ್ರಕೃತಿ ಧರ್ಮ ಇರ್ತದೆ. ಇದನ್ನು ಎಷ್ಟೋ ಕಾರ್ಯಕ್ರಮ ನಿಮ್ಗೆ ಹೇಳಿದ್ದೀನಿ ನಾವು. ನಮ್ಮದು ಅಂತ ಒಂದು ಪ್ರಕೃತಿ ಧರ್ಮ ಇರ್ತದೆ. ಆ ಪ್ರಕೃತಿ ಧರ್ಮದಲ್ಲಿ ಏನಾದರೂ ಒಂದು ಸ್ವಲ್ಪ ವ್ಯತ್ಯಾಸ ಆಗೋಯ್ತು ಅಂತಂದಾಗ ಆ ಯೂನಿವರ್ಸಲ್ ನಮಗೆ ಕೊಟ್ಟರು ಕೂಡ ನಮಗೆ ಈ ಪ್ರಕೃತಿ ಏನು ಮಾಡ್ತದೆ, ಅಡ್ಡಗಾಲನ್ನ ಹಾಕ್ಬಿಡ್ತದೆ. ಅದಕ್ಕೆ ಎಷ್ಟೋ ಜನ ಹಂತವಾಗಿ ಕಷ್ಟಪಟ್ಟು ಶ್ರೀಮಂತರಾಗ್ತಾರೆ. ಅದು ನಿಜವಾದ ಯೋಗ. ಹಂತವಾಗಿ ಅದು ಪ್ರಕಟ ಆಗ್ತಾ ಹೋಗುತ್ತೆ. ಶ್ರೀಮಂತರಾಗಬೇಕು ಅಂತೇಳಿ ಅಡ್ಡದಾರಿ ಹಿಡಿದಿರೋನ್ನ ಜೀವನವನ್ನೇ ಸರ್ವನಾಶ ಮಾಡ್ತಕ್ಕಂಥ ಒಂದು ಪ್ರಕೃತಿನೂ ಕೂಡ ಅದೇ ಯೂನಿವರ್ಸಲ್ ನಮಗೆ ಕೊಡ್ತದೆ. ಯಾಕಂದರೆ ಅದು ಅವರವರ ಪ್ರಕೃತಿ ಧರ್ಮದಲ್ಲೇ ಮೊದಲೇ ಅದು ಬೆಳೆದು ಬಂದಿರ್ತದೆ. ಯಾರೂ ಬೇಕಂತ ಕಳ್ಳರಾಗಲ್ಲ, ಯಾರೂ ಬೇಕಂತ ಕೊಲೆಗುಡುಕರಾಗಲ್ಲ, ಯಾರೂ ಬೇಕಂತ ದರೋಡೆಕಾರರು ಕೂಡ ಆಗೋದಿಲ್ಲ. ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಯಾರು ಕೂಡ ಕಷ್ಟಪಟ್ಟು ಮೇಲೆ ಬರಬೇಕು ಅಂತ ಕೂಡ ಆಗಲ್ಲ. ಅವನಲ್ಲಿ ಇವನಲ್ಲಿ ಯಾರಲ್ಲಿ, ಅದು ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ, ಯಾರ್ಯಾರಲ್ಲಿ ಯಾವ್ದಾವ್ದನ್ನು ಕೇಳ್ಕೊಂಡ್ ಬಂದಿರ್ತಾರೋ, ಯಾನೇನು ಬರ್ಸ್ಕೊಂಡ್ ಬಂದಿರ್ತಾರೋ ಆ ಪ್ರಾರಬ್ಧ ಕರ್ಮಗಳ ಆಧಾರದ ಮೇಲೆ ನಮ್ಮ ಇಡೀ ಜೀವನ ಕೂಡ ನಡ್ಕೊಂಡು ಹೋಗ್ತಾ ಇರುತ್ತೆ. ಅಂದರೆ ಅದರಿಂದ ನಡೆಸುವವನೊಬ್ಬ ಇದ್ದಾನೆ ಅನ್ನೋದ್ರ ಬಗ್ಗೆ ನೀವೆಲ್ಲ ಜೀವನವನ್ನು ಅರ್ಥ ಮಾಡ್ಕೋಬೇಕು ವೀಕ್ಷಕರೇ. ಈಗ ನಾನು ಕೋಟ್ಯಾಧಿಪತಿ ಆಗಬೇಕು ಅಂದರೆ ಆಗ್ಬಿಡಕ್ಕೆ ಸಾಧ್ಯ ಇಲ್ಲ. ಅದು ಪ್ರಾಪ್ತಿ ಇರಬೇಕು. ಅಥವಾ ನಾನು ಕೋಟ್ಯಾಧೀಶನ ಆಗಿದ್ದೀನಿ, ನನಗೆ ಇಷ್ಟೇ ಸಾಕು ಅಂತಕ್ಕಂದಿಲ್ಲ. ಯಾವ ಬೇಕಾದ್ರೆ ಕೋಟ್ಯಾಧೀಶನ ಒಂದು ಸ್ಥಾನ ಕಳ್ಚೋಗ್ಬೋದು. ಅಥವಾ ಇನ್ನೂ ದೊಡ್ಡ ಮಟ್ಟದ ಕೋಟ್ಯಾಧೀಶ್ವರ ಆಗ್ಬೋದು. ನೀವು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಪ್ರಪಂಚ ಮಟ್ಟದಲ್ಲಿ ನೀವು ಕೋಟ್ಯಾಧಿಪತಿ ಆಗ್ಬೋದು. ಆದರೆ ಅದು ಎಲ್ಲದೂ ಕೂಡ ನಿಮ್ಮ ಜಾತಕದಲ್ಲೇ ಆ ಸಂಬಂಧಪಟ್ಟಂತಹ ಪ್ರಾಪ್ತಿ ಯೋಗಗಳು ಇದ್ದರೆ ಮಾತ್ರನೇ ನೀವಲ್ಲಿ ರೀಚ್ ಆಗಲಿಕ್ಕೆ ಸಾಧ್ಯ ವೀಕ್ಷಕರೇ. ಬಿರಲಂದ್ರೆ ರೀಚ್ ಆಗಕ್ಕೆ ಸಾಧ್ಯನೇ ಇಲ್ಲ. ನೀವು ಎಷ್ಟೇ ಕಷ್ಟಪಡಿ, ನೀವು ಏನೇ ಮಾಡಿ, ಏನೇ ಬಾಧೆ ಮಾಡಿ, ನೀವು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಬಡವನಾಗೇ ಇರ್ತಾನೆ, ಶ್ರೀಮಂತನಾಗೇ ಇರ್ತಾನೆ. ಬಡವ ಒಂದು ಟೈಮಲ್ಲಿ ಶ್ರೀಮಂತನಾಗ್ತಾನೆ, ಶ್ರೀಮಂತ ಒಂದು ಟೈಮಲ್ಲಿ ಬಡವನಾಗ್ಬಿಡ್ತಾನೆ. ಯಾಕಂದರೆ ಯಾವುದು ಯಾವಾಗ ಯಾರಿಗೆ ಚೇಂಜ್ ಆಗುತ್ತೆ ಅಂತ ಹೇಳಿ ಬರೋದಿಲ್ಲ. ಆದರೆ ಶಾಸ್ತ್ರೀಯ ರೀತಿ ಹೇಳ್ತಾ ಬಂದಾಗ ನಾವು ಈ ಪರಿವರ್ತನೆಗಳನ್ನು ಮೊದಲನೇ ಭಾಗದಲ್ಲಿ ಗುರುತಿಸುವಂಥ ಪ್ರಯತ್ನವನ್ನು ಮಾಡ್ಬೋದು. ಅದೇ ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಆಗಮ ಕರ್ಮ ಅಂತ ಹೇಳ್ತೀವಿ ನಾವು. ಈ ಮೂರು ಕರ್ಮಾನುಸಾರ ಒಬ್ಬ ಜಾತಕನಲ್ಲಿ ಪ್ರಾರಬ್ಧ ಕರ್ಮಗಳ ಒಂದು ಪ್ರಭಾವಗಳು ಸಂಚಿತ ಕರ್ಮ ಮತ್ತು ಆಗಮ ಕರ್ಮಗಳ ಮೂಲಕ ನಾವು ಬಹಳ ಸ್ಪಷ್ಟವಾಗಿ ಹೇಳ್ಬೋದು. ಇಲ್ಲಿ ಯಾಕೆ ಇವತ್ತೇ ಈ ಸಬ್ಜೆಕ್ಟ್ ನಾವು ತಗೊಂಡ್ವಿ ಅಂತಂದ್ರೆ, ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರು ಕೂಡ ಅನುಭವ ಆಗ್ತಕ್ಕಂಥ ಒಂದು ಸತ್ಯ. ಅದು ಯಾವಾಗ ಅಂದರೆ ಒಂದು ಕಾಲೇಜ್ ಲೆವೆಲ್ನಲ್ಲಿ, ಅಥವಾ ಒಂದು ಉದ್ಯೋಗ ಲೆವೆಲ್ನಲ್ಲಿ, ಅಥವಾ ಒಂದು ವ್ಯಾಪಾರ ಲೆವೆಲ್ನಲ್ಲಿ. ಯಾಕಂದರೆ ಸ್ಕೂಲು ಕಾಲೇಜ್ ಲೆವೆಲ್ನಲ್ಲೇ ನಮಗಿಂತ ನಮ್ಮ ಜೊತೆ ಇರತಕ್ಕಂತಹ ಸಹವರ್ತಿಗಳು, ಅವರು ಆಗ್ತಕ್ಕಂತಹ ಬಟ್ಟೆ ಬರಿಗಳು, ಅವ್ರು ಆಗ್ತಕ್ಕಂಥ ವಾಚ್, ಅವ್ರಿರ್ತಕ್ಕಂಥ ಮೊಬೈಲ್, ಅವ್ರಿರ್ತಕ್ಕಂಥ ಗಾಡಿಗಳು, ಅವ್ರಿರ್ತಕ್ಕಂಥ ದುಡ್ಡು, ಅವ್ರಿರ್ತಕ್ಕಂತಹ ಜ್ಞಾನೋದಯಗಳು, ಇವೆಲ್ಲ ನೋಡಿದಾಗ ಅಬ್ಬಾ ಏನು ಶ್ರೀಮಂತರಪ್ಪ ಇವರಪ್ಪ ಎಷ್ಟು ಸಂಪಾದನೆ ಮಾಡೋಣಪ್ಪ, ಇವರಮ್ಮ ಎಷ್ಟು ಸಂಪಾದನೆ ಮಾಡೋಪ್ಪ ಅಂತಕ್ಕಂತಹ ಮನೋಭಾವನೆ ನಮ್ಮ ಮಕ್ಳಿಗೆ ಬಂದ್ಬಿಡ್ತದೆ. ಎಷ್ಟೋ ಮಕ್ಳು ಬಂದು ಹೇಳ್ತಿರ್ತಾರೆ, ಅವ್ನು ಹಂಗೆ ಇವನು ಹಿಂಗೆ, ಗೊತ್ತಾ ಅವನ ಹತ್ರ ಐಫೋನ್ ಇದೆ, ನಾನು ನೋಡಿ ಡಬ್ಬ ಬೇಸಿಕ್ ಸೆಟ್ ಕೊಡಿಸಿದ್ಯಾ,
ನನ್ನ ಮರ್ಯಾದೆ ಹೋಗ್ತಾ ಇದೆ, ಅವನ ಜೊತೆ ಸ್ನೇಹ ಮಾಡೋಕ್ಕಾಗ್ತಿಲ್ಲ, ಅವ್ನು ನನ್ನ ನೋಡಿ ಅವನು ಆ ಶ್ರೀಮಂತಿಕೆಯಿಂದ ನನ್ನ ಸ್ನೇಹವನ್ನು ಅಳಿತಾ ಇದ್ದಾನೆ, ಇವೆಲ್ಲ ನನಗೆ ತುಂಬ ಅವಮಾನ ಆಗ್ತಿದೆ, ಹಾಗೆ ಹೀಗೆ ಅಂತ ಹೇಳ್ತಕ್ಕಂಥವ್ರು ಇವತ್ತು ನಮ್ಮ ಸಮಾಜದಲ್ಲಿ ಎಷ್ಟೋ ಮಕ್ಕಳಿಗೆ ಬಂದು ತಂದೆ ತಾಯಿಗೆ ತೊಂದರೆ ಕೊಡ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಇನ್ನು ಉದ್ಯೋಗ ಸಂಬಂಧ ವಿಚಾರದಲ್ಲಿ ತಗೊಂಡಾಗ ಕೂಡ ಹಂತವಾಗಿ ದುಡ್ಡಿರ್ತಕ್ಕಂಥವ್ರಿಗೆ ಸ್ಥಾನಮಾನಗಳ ಒಂದು ಇದೇ ಬೇರೆ, ದುಡ್ಡು ಇಲ್ದಿರತಕ್ಕಂಥವ್ರಿಗೆ ಸ್ಥಾನಮಾನಗಳ ಒಂದು ಇದೇ ಬೇರೆ. ಯಾಕಂದ್ರೆ ಈ ಡಿಫ್ರೆನ್ಸು ಆರಾಮಾಗಿ ಗೊತ್ತಾಗ್ಬಿಡ್ತದೆ. ಯಾಕಂದ್ರೆ ಅವರಲ್ಲಿ ಬೆರೀತಕ್ಕಂತಹ ಅವರು ಗೌರವ ಕೊಡ್ತಕ್ಕಂಥ ಲೆಕ್ಕಾಚಾರಗಳ ನೋಟಗಳೇ ಬೇರೆ, ನಮಗೆ ಕೊಡ್ತಕ್ಕಂತಹ ನೋಟುಗಳೇ ಬೇರೆ ಅಂತಕ್ಕಂಥದ್ದು ಗೊತ್ತಾದಾಗ ಎಷ್ಟೋ ಸರಿ ಆ ಉದ್ಯೋಗಸ್ಥರುಗಳು ಆ ಶ್ರೀಮಂತರ ಒಂದು ಸಹವಾಸವನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು ಕೂಡ ತುಂಬ ಇದೆ. ನಿನಗೇನು ಹೋಗಪ್ಪ ಬಾಸ್ ನಿಮಗೆ ತುಂಬ ಕ್ಲೋಸ್ ಆಗಿದ್ದಾರೆ, ನಮ್ಮ ಹತ್ರ ಮಾತೇ ಆಡಲ್ಲ ಅಂತಾರೆ. ಯಾಕಂದ್ರೆ ಒಬ್ಬರದು ಒಂದೇ ಪೋಸ್ಟು. ಕಾರಣ ಏನು, ಅವನ ಹತ್ರ ಯಾಕೆ ಬರೀತಾನೆ, ಸ್ವಲ್ಪ ದುಡ್ಡು ಜಾಸ್ತಿ ಇದೆ, ಅವ್ನು ಶ್ರೀಮಂತ, ಅವ್ನು ಕೆಲ್ಸಕ್ಕೆ ಬರ್ತಾನೆ, ಅವ್ನಿಗೆ ಏನಾದ್ರು ಮಾಡ್ಬೋದು ನಾವು. ಇವನ ಹತ್ರ ಏನು ಸಿಗುತ್ತೆ, ಅವನು ಸಿಕ್ಕಿದ್ರೆ 4 ರೂಪಾಯಿ ಸಿಗಲ್ಲ ಜೋಬೆಯಲ್ಲಿ, ಇವನು ಕಟ್ಕೊಂಡು ಏನು ಮಾಡೋಣ ಅಂತಕ್ಕಂಥ ಮನಸ್ಥಿತಿ ಆ ಮೇಲಧಿಕಾರಿಗಳು ಕೂಡ ಇರ್ತದೆ. ಇದು ಒಂದೇ ಅಲ್ಲ, ಒಂದೇ ಸಂಸ್ಥೆಯಲ್ಲಿ ಎಲ್ಲ ಕ್ಷೇತ್ರಗಳು ಕೂಡ ಇದ್ದೇ ಇರ್ತದೆ. ಭಗವಂತ ನಾನು ಶ್ರೀಮಂತನಾಗಬೇಕು ಅಂತೇಳಿ ಎಷ್ಟೋ ಜನ ದೇವ್ರ ಹತ್ರ ಬೇಡ್ಕೊಳ್ತಕ್ಕಂಥದ್ದು ಹಲವಾರು ಪ್ರಸಂಗಗಳನ್ನ ಕೂಡ ನಾವು ನೋಡ್ತೀವಿ. ಯಾಕಂದ್ರೆ ಹೇಳ್ಕೊಳ್ತಾರೆ, ದಿನಾ ದೇವ್ರ ಹತ್ರ ಬೇಡ್ಕೊತೀನಪ್ಪ, ನನ್ನೂ ಹಂಗೆ ಮಾಡು ಅಂತ. ಅವ್ನಿಗೇನೋ ಕರುಣೆನೇ ಬರ್ತಾಯಿಲ್ಲ, ಮಾಡೋಕ್ಕೆ ಇಷ್ಟ ಇಲ್ಲ ಅನ್ಕೋತೀನಿ ಅಂತಾನೆ. ಅಂದರೆ ಅರ್ಥ ಮಾಡ್ಕೋಬೇಕು, ದೇವ್ರ ಹತ್ರ ಕೇಳ್ಕೊಂಡಿದ ತಕ್ಷಣ ನಿಮ್ಗೆ ಹೊರ ಕೊಟ್ಬಿಡಂಗಿದ್ರೆ, ಪ್ರಪಂಚದಲ್ಲಿ ಎಲ್ಲರೂ ಶ್ರೀಮಂತರಾಗಂಗಿದ್ರೆ ಇವೆಲ್ಲ ಯಾಕೆ ಬೇಕಾಗಿತ್ತು? ಜೀವನ ಅಥವಾ ರಾಜ್ಯ ದೇಶ ಯಾವ ಮಟ್ಟಿಗೆ ಬೆಳೆದು ಹೋಗ್ತಿತ್ತು. ನಮ್ದು ಯಾವುದೋ ಒಂದು ದೊಡ್ಡ ಫಾರಿನ್ ಕಂಟ್ರಿ ಆಗ್ಬಿಟ್ಟಿರೋದು. ಹಾಗಂತ ಫಾರಿನಲ್ಲಿ ಬಡವರಿಲ್ಲ ಅಂತಲ್ಲ, ಅಲ್ಲೂ ಭಯಂಕರ ಬಡವರಿದ್ದಾರೆ, ತೋರಿಸ್ಕೊಳ್ಳಲ್ಲ ಅಷ್ಟೇ, ಗೊತ್ತಾಗಲ್ಲ ಅಷ್ಟೇ. ನಾವು ತೋರಿಸ್ಕೊತೀವಿ, ಅವ್ರು ತೋರಿಸ್ಕೊಳ್ಳಲ್ಲ ಅಷ್ಟೇ. ಅರ್ಥ ಆಯ್ತಲ್ಲ? ಎಲ್ಲ ಕಡೆನೂ ಬಡವರಿದ್ದಾರೆ, ಎಲ್ಲ ಕಡೆನೂ ಶ್ರೀಮಂತಿದ್ದಾರೆ, ಎಲ್ಲ ಕ್ಷೇತ್ರದಲ್ಲೂ ಬಡವರಿದ್ದಾರೆ, ಎಲ್ಲ ಕ್ಷೇತ್ರದಲ್ಲೂ ಕೂಡ ಶ್ರೀಮಂತರಿದ್ದಾರೆ. ಹಾಗಂತ ಈ ಭೇದ ಭಾವಗಳನ್ನು ಹೊಂದತಕ್ಕಂಥ ನಮ್ಮ ಮನಸ್ಥಿತಿ ಇದೆಯಲ್ಲ, ಅದನ್ನು ಫಸ್ಟ್ ನಾವು ತೆಗೆಯಬೇಕು ವೀಕ್ಷಕರೇ. ಈ ಭೇದ ಭಾವಗಳನ್ನ ನಾವು ಯಾವಾಗ ಮಾಡ್ಕೊಳ್ತೀವಿ, ಈ ಕೀಳಿರಿಮೆಗಳು ಯಾವ ಮಾಡ್ಕೊತೀವಿ, ಆವಾಗ ನಾವು ಕುಬ್ಜರಾಗ್ಬಿಡ್ತೀವಂತೆ. ನಮಗೆ ದೇವ್ರು ಏನು ಕೊಟ್ಟಿದ್ದಾರೆ ಅದನ್ನು ಸ್ವೀಕಾರ ಮಾಡಬೇಕಂತೆ. ಒಂದು ಕೊಟ್ಟಿರೋದು ಅನುಭವಿಸಿಕ್ಕಿಲ್ಲ ಅಂತಂದ ಮಾತ್ರ ನಾವು ಯೋಚನೆ ಮಾಡ್ಬೇಕಂತೆ ವೀಕ್ಷಕರೇ. ನೋಡಿ, ಇವತ್ತಿನ ಸಬ್ಜೆಕ್ಟು ಇದಕ್ಕೆ ಸಂಬಂಧಪಟ್ಟಿರೋದು. ದೇವ್ರು ನಿಮಗೆ ಶ್ರೀಮಂತಿಕೆಯನ್ನು ಕೊಟ್ಟಿದ್ದಾನೆ, ಆದರೆ ನಿಮ್ಗೆ ಅನುಭವಿಸೋಕ್ಕಾಗ್ತಾ ಇಲ್ಲ. ನಿಮಗೆ ತುತ್ತು ಅನ್ನಕ್ಕೂ ನಿಮ್ಗೆ ಕಷ್ಟಪಡ್ತಾ ಇದ್ದೀರಾ. ಕೋಟಿ 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 ಕೊಳಿತಾ ಬಿದ್ದಿದೆ. ಯಾವುದ್ರಲ್ಲಿ? ನಗ ರೂಪದಲ್ಲಿ, ಆಸ್ತಿ ರೂಪದಲ್ಲಿ ಕೋಟಿ ಕೋಟಿ ಬೆಳೆದಿದೆ. ಆದರೆ ಒಂದು ನಗ ಮಾರ್ಕೊಳಕ್ಕಾಗಲ್ಲ, ಒಂದು ಅಡ ಇಡಕ್ಕಾಗಲ್ಲ. ಏನೋ ತಡೆ, ಏನೋ ಬಾಧೆಗಳು. ಒಂದು ಪ್ರಾಪರ್ಟಿ ಮಾರ್ಕೊಂಡ್ರೆ ಕೋಟಿ ಕೋಟಿ 100 ಕೋಟಿ ಹೋಗುತ್ತೆ ಒಂದು ಪ್ರಾಪರ್ಟಿ ಸದಾಶಿವನಗರದಲ್ಲಿ. ಅದು ಮಾರ್ಕೊಂಡ್ರೆ ಸಾಕು, ಇಡೀ ಜೀವನ ಸೆಟ್ಲ್ ಆಗೋಗ್ತದೆ. ಆದರೆ ಮಾರಕ್ಕೆ ಆಗಲ್ಲ, ನೀನು ಹಿಂಗೆ ಇರೋ ಅಂತೇಳಿ ಇರಿಸ್ತದೆ. ದಿನನಿತ್ಯ ಸಾಲ ಸಾಲ ಸಾಲ. ಎಷ್ಟು ಜನ ಅನುಭವಿಸ್ತಾರೆ ಹೇಳಿ ನೋಡೋಣ. ಅವನ ಹತ್ರ ಬೆನ್ಸ್ ಕಾರ್ ಇರ್ತದೆ, ಅದು ಪೆಟ್ರೋಲ್ ಕಾಸಿರೋದಿಲ್ಲ, ಮೂಲೆ ತಗೊಂಡು ನಿಲ್ಸಿರ್ತಾನೆ. ಅದನ್ನ ಯಾವುದೋ ಒಂದು ಜನರೇಷನ್ ಅವ್ರ ಅಪ್ಪ ಮೆರೆದಿರ್ತಾನೆ, ಚೆನ್ನಾಗಿ ಮೆರೆದಿರ್ತಾನೆ, ತಾತ ಮೆರೆದಿರ್ತಾನೆ. ಆದ್ರೆ ಮಗನ ಕೈಲಿ ಆಗಲ್ಲ ಆ ಕರ್ಮ. ಎಲ್ಲ ಕೊಟ್ಟಿರ್ದೇವ್ರು ಅವ್ನ ಕೈಲಿ ಮರಕ್ಕಾಗಲ್ಲ, ನಡ್ಕೊಂಡು ಆಚೆ ಹೋಯ್ತಾನೆ, ಅವಾಯ್ ಚಪ್ಪಲಿ ಹಾಕೊಂಡು ಮನೆಗೆ ಹೋಗ್ತಾನೆ ಅವನು. ಇವೆಲ್ಲ ನಮ್ಮ ಸಮಾಜದಲ್ಲಿ ನೋಡ್ತಾ ಇದೀವಿ ಅಂದಾಗ ಎಲ್ಲೋ ಏನೋ ಮಿಸ್ಟೇಕ್ಗಳಿದೆ ಅಂತಂದಾಗ ಮತ್ತೆ ನೀವು ನಮ್ಮ ಸಬ್ಜೆಕ್ಟ್ಗೆ ಬರಬೇಕು. ಇದು ಜನ್ಮಕಾರಕ ಗ್ರಹಗಳ ಪ್ರಭಾವಗಳು. ಈ ಜನ್ಮಕಾರಕ ಪ್ರಭಾವಗಳನ್ನು ತಿಳ್ಕೊಬೇಕು ಅಂದಾಗ ನಾವು ಜ್ಯೋತಿಷಿ ರೀತಿ ನಾವು ನೋಡ್ಕೊಂಡ್ಬಿಡ್ತೀವಿ. ಹೌದು, ಜ್ಯೋತಿಷ್ ಶಾಸ್ತ್ರ ರೀತಿ ನೀವು ಹೇಳ್ತೀರಾ, ಹೆಚ್ಚ ದುಡ್ಡು ಕೊಡೋರು ಯಾರಪ್ಪ ಅಂತಂದ್ರೆ ಗುರು ಶುಕ್ರ ಇಬ್ರೇ ಅಂತ. ಗೊತ್ತಾಯ್ತಲ್ಲ, ನಾವು ಗುರುವಾರ ಯಾಕೆ ಸಬ್ಜೆಕ್ಟ್ ತಗೊಂಡಿರ್ತೇವೆ, ಹೆಚ್ಚು ದುಡ್ಡು ಕೊಡೋನು ಗುರು ಧನಕಾರಕ, ಅವ್ನು ದುಡ್ಡು ಕೊಡೋನು. ಅವನೇನು ನಮ್ಮ ಮಕನ ಮಲ್ಕೊಂಡ್ಬಿಟ್ಟಿದ್ರೆ ನೀವು ಗುರುವಾರ ಹುಟ್ಟಿದ್ರು ಪ್ರಯೋಜನ ಇಲ್ಲ, ದುಡ್ಡಿಲ್ಲ. ಯಾಕೆ ಎಷ್ಟೋ ಜನ ಗುರುಗಳನ್ನೇ ನಂಬಲ್ಲ. ಇವತ್ತು ಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳ್ತಿದೆ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತೇಳಿ. ಆ ಗುರುವಿಗೆ ಈ ಕಲಿಯುಗದಲ್ಲಿ ಅಷ್ಟು ಆದ್ಯತೆ ಕೊಟ್ಟಾಗ ಗುರುವನ್ನೇ ಫಾಲೋ ಮಾಡಿದ್ರೆ, ಗುರುವನ್ನ ತಿರಸ್ಕಾರ ಮಾಡ್ತಕ್ಕಂತಹ ಜನಗಳಿಗೆ ಗುರುಬಲ ಎಲ್ಲಿಂದ ಬರಬೇಕು? ಇಲ್ಲ, ಇದೇ ಗುರುಬಲ ಇದೆ ಅಂದ್ರೆ ಅವ್ನು ಯಾವ್ದು ಓದ್ ಜನ್ಮದ ಗುರು ಪುಣ್ಯ ಇರಬೇಕು. ಈ ಜನ್ಮದಾಗ ಖರ್ಚು ಮಾಡ್ಕೊಂಡಿರ್ತಾನೆ, ಎಲ್ಲಿವರೆಗೂ ಖರ್ಚು ಮಾಡ್ತಾನೆ ಅಲ್ಲಿವರೆಗೂ ಅವ್ನು ಚೆನ್ನಾಗಿರ್ತಾನೆ, ಸಂಪದ್ಭರಿತವಾಗಿರ್ತಾನೆ, ಲಕ್ಸುರಿ ಆಗಿರ್ತಾನೆ, ಬೇಜನ್ ದುಡ್ಡು ಮಾಡ್ತಿರ್ತಾನೆ. ಆದ್ರೂ ಒಂದು ದೇವ್ರ ನಂಬಲ್ಲ, ಅವನು ಒಂದು ಗುರುಗಳ ಆಶ್ರಯಕ್ಕೆ ಹೋಗಲ್ಲ. ಯಾವಾಗ ಆ ಪುಣ್ಯ ಕರಗಿ ಹೋಗ್ತದೆ, ಅವನು ಬೀದಿ ಬಂದ್ಬಿಡ್ತಾನೆ. ನೋಡಿ, ಇದು ಸತ್ಯ, ಇದು ಕಾಲಿಕವಾಗಿ ಸತ್ಯ, ಕಲಿಯುಗದ ಸತ್ಯ ಇದು. ಅದಕ್ಕೆ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಂತಕ್ಕಂತಹ ಪುಣ್ಯ ಅನವರತ ನಡ್ಕೊಂಡು ಹೋಗ್ತಿದ್ದಾಗ ಅದಿನ್ನೂ ಸೇರಿಸುವಂತ ಪ್ರಯತ್ನ ಮಾಡಬೇಕು, ಡಿಪಾಸಿಟ್ ಮಾಡ್ತಾ ಇರಬೇಕು. ಯಾವುದು ಪುಣ್ಯದ ಡಿಪಾಸಿಟ್ನ ನಾವು ಮಾಡ್ತಾನೇ ಇರಬೇಕು. ಯಾವಾಗ ಇದೆ ಅಂತ ದಿಲ್ದಾರ ಖರ್ಚು ಮಾಡ್ಕೊಂಡು ಕಾಲ ಕಳೀತಾ ಇರ್ತೀವಿ, ಯಾವುದೋ ಒಂದು ಪರ್ಟಿಕ್ಯುಲರ್ ಮಿಡಿ ಖಾಲಿ ಆಗೋಗ್ಬಿಟ್ರೆ ಬರೋದೆಲ್ಲ ನಿಂತೋಗ್ಬಿಡ್ತದೆ, ಶ್ರೀಮಂತಿಕೆ ಕರಗ್ತಾ ಹೋಗುತ್ತೆ, ಅವನು ಬಡವನಾಗ್ಬಿಡ್ತಾನೆ.
ಈ ಥರ ಎಷ್ಟೋ ಜನ ನಮ್ಮ ಸಮಾಜದಲ್ಲಿ ಇದೆ ಅಂದರೆ ಇದು ಅರ್ಥ ಮಾಡ್ಕೋಬೇಕು ವೀಕ್ಷಕರೇ. ಇದು ಒಂದು. ಎಷ್ಟೋ ಮನೆಗಳಲ್ಲಿ ಇವತ್ತು ತೆಂಗಿನ ಮರ ನೆಟ್ಟಿರ್ತೀರ. ಇದನ್ನು ಚೆನ್ನಾಗಿ ಗಮನಿಸಿ, ಇಲ್ಲಿ ಆಚೆ ಕಡೆ ಗಮನಿಸಿ, ನಿಮ್ಗೆ ಜ್ಞಾಪಕ ಬಂದಿರ್ತದೆ. ಆದರೂ ಕೂಡ ನಿಮ್ಗೆ ಅದು ವಿಷಯ ಗೊತ್ತಿರಲ್ಲ. ಇವತ್ತು ಆ ಸೀಕ್ರೆಟ್ ಹೇಳ್ಕೊಡ್ತೀನಿ. ನಾವು ಎಷ್ಟು ರಿಸರ್ಚ್ ಮಾಡ್ತೀವಿ ಒಂದೊಂದು ಸಬ್ಜೆಕ್ಟ್ಗಳನ್ನೋದನ್ನ ನಿಮ್ಗೆ ಅರ್ಥ ಆಗುತ್ತೆ. ಇವತ್ತು ಬೇರೆಯವ್ರಿಗಿಂತ ನಾವು ಎಷ್ಟು ಭಿನ್ನವಾಗಿ ಕಾರ್ಯಕ್ರಮ ಕೊಡ್ತೀವಿ, ಭಿನ್ನವಾಗಿ ಮಾತಾಡ್ತೀವಿ, ಭಿನ್ನವಾಗಿ ವಿಚಾರ ಮಾಡ್ತೀವಿ ಅಂತಕ್ಕಂಥ ಬಗ್ಗೆ ನಿಮಗೆ ಗೊತ್ತಾಗ್ತದೆ. ಈಗಾಗಲೇ ಅದನ್ನ ಪ್ರೂವ್ ಮಾಡಿದ್ದೀವಿ. ಆದರೂ ಕೂಡ ಹಲವಾರು ವಿಚಾರಗಳ ಬಗ್ಗೆ ಮಾಡ್ತಿದ್ದಾಗಲೂ ಕೂಡ ಸಮಾಜಮುಖಿಯಾದಂಥ ಸಂಶೋಧನೆಗಳು ಮಾಡಿದಾಗ ಮಾತ್ರ ನಾವು ಎಷ್ಟು ಭಿನ್ನವಾಗಿದೆ ಅಂತಕ್ಕಂಥ ನಿಮ್ಗೆ ಗೊತ್ತಾಗ್ತದೆ. ಮನೆ ಮುಂದೆ ತೆಂಗಿನ ಮರ ಹಾಕೊಂಡಿರ್ತೀರ. ತೆಂಗಿನ ಮರ, ಯಾರ ತೆಂಗಿನ ಮರ ತುಂಬ ಸಮೃದ್ಧಿಯಾಗಿ ಬೆಳ್ಕೊಂಡು ಕಾಯಿ ಕೊಡ್ತಾ ಇದೆ ಯೋಚನೆ ಮಾಡಿ. ನಳಿಸಬೇಕು, ಹಸಿರಾಗಿ ನಳಿಸಬೇಕು, ಆಯ್ತಾ? ಸುಮ್ಮನೆ ಹಿಂಗೆ ಕಿತ್ತರೆ ನೀರು ಬರ್ಬೇಕು ಅದರಲ್ಲಿ. ಆದರೆ ಇವತ್ತು ಎಷ್ಟು ತೆಂಗಿನ ಮರಗಳು ಬುಡ ಸಮೇತ ಒಣಗೋಗಿದೆ ನೋಡಿ. ಸರಿ ಚೆಕ್ ಮಾಡ್ಕೊಳ್ಳಿ, ಹೋಗಿ ಬುಡ ಸಮೇತ ಒಣಗೋಗಿದೆ, ಒಂದು ಕಾಯಿ ಬಿಡೋದಿಲ್ಲ. ಹುಡುಕಿ ಸಾಕಾಯ್ತು, ಗೊಬ್ಬರ ಹಾಕಿದ್ದಾಯ್ತು, ಅದೇನೇನೋ ಒಳ್ಳೊಳ್ಳೆ ಮಣ್ಣು ತಂದು ಹಾಕಿದ್ದಾಯ್ತು, ಅದೇನೇನೋ ಕೆಮಿಕಲ್ಸ್ ಹಾಕಿದ್ದಾಯ್ತು, ಎಲ್ಲ ರೀತಿ ಟ್ರೀಟ್ಮೆಂಟ್ಗಳು ಮಾಡಿದಾಗೋಯ್ತು. ಏನು ಮಾಡಿದ್ರು ಮರ ಚಿಗುರ್ತಾ ಇಲ್ಲ, ಮರ ಒಣಗ್ತಾ ಇದೆ, ಮರ ಕಾಯಿ ಬಿಡ್ತಾ ಇಲ್ಲ, ಮರ ದಿನ ಒಣಗ್ತಾ ಇದೆ. ಇನ್ನೇನು ಕಿತ್ತು ಬಿಸಾಕ್ಬೇಕು ಅನ್ನೋ ಸ್ಥಿತಿ ಬಂದಿದೆ. ಯಾಕೆ ಬಂದಿದೆ ಗೊತ್ತಾ? ಅಂತ ಮನೆಯಲ್ಲಿ ಗುರುಬಲ ಇಲ್ದಿದ್ದಾಗ ಇದರ ಸೂಚನೆ ಇದು ವೀಕ್ಷಕರೇ. ಯಾರ ಮನೆಯಲ್ಲಿ ತೆಂಗಿನ ಮರಗಳು ಒಣಗೋಗ್ತಾ ಇದೆ, ಹಾಳಾಗೋಗ್ತಾ ಇದೆ, ಅಲ್ಲಿ ಗುರುಬಲ ಇಲ್ಲ, ಗುರು ಕಾಣೆಯಾಗಿದೆ ಅಂತಕ್ಕಂಥದ್ದು ಸೂಚನೆ. ಯಾಕಂದ್ರೆ ತೆಂಗಿನ ಮರಕ್ಕೆ ಕಾಮಧೇನು ಕಲ್ಪವೃಕ್ಷ ಅಂತೀವಿ. ಆ ಕಾಮಧೇನು ಕಲ್ಪವೃಕ್ಷಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಗುರು ಭಗವಾನ್. ಆ ಗುರು ಭಗವಾನ್ ಒಣಗೋಗ್ತಾ ಇದ್ದಾನೆ ಕಲ್ಪವೃಕ್ಷ ಮುಖಾಂತರ ಅಂದ್ರೆ ನೀವು ಆ ಗುರುಬಲವನ್ನು ಕಳ್ಕೊತಾ ಇದ್ರೆ ಒಣಗೋಗ್ತಾ ಇದೆ ಅಂತ ಅರ್ಥ. ಯಾರ ಮನೆಯಲ್ಲಿ ತೆಂಗಿನ ಮರ ನಳನಳಿಸ್ತಾ ಇದೆ, ಅದ್ಭುತವಾಗಿದ್ದ ಫಸಲನ್ನು ಕೊಡ್ತಾ ಇದೆ, ಅಲ್ಲಿ ಗುರುಬಲ ಯಥೇಚ್ಛವಾಗಿದೆ ಅಂತ. ಯಾರ ತೋಟದಲ್ಲಿ, ಯಾರ ಹೊಲಗದ್ದಿನಲ್ಲಿ ಅದ್ಭುತವಾದ ಫಸಲನ್ನು ಕೊಡ್ತಾ ಇದೆ ಅಂತಂದ್ರೆ ಅಲ್ಲಿ ಅದ್ಭುತವಾಗಿರ್ತಕ್ಕಂತಹ ಒಂದು ಗುರುಬಲ ಇದೆ ಅಂತ ನೋಟ್ ಮಾಡ್ಕೊಳ್ಳಿ ಪಾಯಿಂಟ್ ಅನ್ನ. ಯಾಕಂದ್ರೆ ಎಷ್ಟೋ ಜನ ಯಾಕೆ ಈ ಪಾಯಿಂಟ್ ಹೇಳ್ತೀನಿ ಅಂತಂದ್ರೆ, ಜಾತಕ ನೋಡಲ್ಲ, ಜ್ಯೋತಿಷ ನಂಬಲ್ಲ, ನನಗೆ ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಅಂತಿರಲ್ಲ. ಪ್ರಕೃತಿ ಏನ್ ಮಾಡ್ತದೆ, ನಮ್ಮ ಪರಿಸರದಲ್ಲೇ ಗುರು ಉಚ್ಚವಾಗಿದ್ದಾನ, ಗುರು ನೀಚವಾಗಿದ್ದಾನ ಅನ್ನೋ ಬಗ್ಗೆ ಒಂದು ಸೂಚನೆಯನ್ನ ಕೊಡ್ತಾನೆ ವೀಕ್ಷಕರೇ. ಜ್ಞಾಪಕ ಇಟ್ಕೊಳ್ಳಿ. ಯಾರ ಮನೆಯಲ್ಲಿ, ಗ್ರಾಮೀಣ ಪ್ರದೇಶ ಬಗ್ಗೆ ತಗೊಳ್ಳೋಣ ನಾವೀಗ, ಸಿಟಿ ಮನೇಲಿ ಬರಲ್ಲ ಇದು. ಸಿಟಿ ಮನೆಗಳಲ್ಲೂ ಕೂಡ ಹಸುವನ್ನ, ಗೋವನ್ನ ಯಾರು ಸಾಕ್ತಿದ್ದೀರಾ, ಗೋ ಪೋಷಣೆಯನ್ನ ಯಾರು ಮಾಡ್ತಿದ್ದೀರಾ, ಆ ಮನೆಯಲ್ಲಿ ಆಗಾಗ ಹಸುಗಳ ಮೇಲೆ ಹಸುಗಳು ಸತ್ತು ಹೋಗ್ತಾ ಇದ್ರೆ, ಕಾಯಿಲೆ ಕಸಾಲೆ ಬಂದು ನರಳಿ ಹೋಗ್ತಾ ಇದ್ರೆ, ಆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಗುರುಬಲ ಇಲ್ಲ ಅಂತ ವೀಕ್ಷಕರೇ. ಹಿಂದೆಲ್ಲ ಸಾವಿರಾರು ಹಸುಗಳನ್ನು ಸಾಕ್ತಾ ಇದ್ವಿ. ಇವತ್ತು 1, 2, 3, 4 ಅಷ್ಟೇ. ಇವತ್ತು ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಈ ಮಟ್ಟಿಗೆ ಬಂದ್ಬಿಟ್ಟಿದ್ದಾರೆ. 2, 3, 4, 5 ಅಷ್ಟೇ ಹಸುಗಳೇ ಇಲ್ಲ ಇವತ್ತು. ಗುರುಬಲ ಇದೆಯಾ ಇಲ್ವಾ ಮನೇಲಿ ಅನ್ನೋದ್ರ ಬಗ್ಗೆ ನಾನು ಸಿಂಟಮ್ಸ್ ಹೇಳಿದೆ. ತೆಂಗಿನ ಮರ ಒಣಗೋಗಿದ್ರೆ ಅಲ್ಲಿ ಗುರುಬಲ ಇಲ್ಲ ಅಂತೇಳಿ ಇದು ನೋಟ್ ಮಾಡ್ಕೊಳ್ಳಿ. ಯಾವ ಮನೆಯಲ್ಲಿ ಒಂದು ಸ್ತ್ರೀ ಅಲಂಕಾರ ಮಾಡ್ಕೊಳ್ಳದೆ ಯಾಗಂದ್ರೆ ಹಾಗೆ ಜೀವನ ಮಾಡ್ತಿರ್ತಾಳೆ, ಯಾಗನ ಜೀವನ ಕಳೀತಾ ಇರ್ತಾಳೆ, ಅವಳಿಗೆ ಶುಕ್ರ ಬಲ ಇಲ್ಲ ಅಂತ. ಯಾಕಂದ್ರೆ ಶುಕ್ರ ಅಂದ್ರೆ ಅಲಂಕಾರ ಅಂತ ಹೇಳ್ತೀವಿ, ಶುಕ್ರ ಅಂದ್ರೆ ಲಕ್ಸುರಿ ಅಂತೀವಿ, ಶುಕ್ರ ಅಂದ್ರೆ ದುಡ್ಡು ಅಂತ ಹೇಳ್ತೀವಿ. ಅದ್ರಲ್ಲಿ ಯಾವಾಗ ಆಸಕ್ತಿ ಇರೋದಿಲ್ಲ, ಆಸಕ್ತಿ ಇಲ್ದಾಗ ಅಲ್ಲಿ ಶುಕ್ರ ಬಲ ಇಲ್ಲ ಅಂತ. ನೋಡಿ, ಈ ತರ ನಾವು ನಮ್ಮಲ್ಲಿ ಇರ್ತಕ್ಕಂಥ ಸುತ್ತಮುತ್ತಲ ವಾತಾವರಣ ನೋಡ್ಕೊಂಡೆ ನಾವು ನಿಮಗೆ ಈ ಗ್ರಹ ಕಾಟ ಇದೆ, ಈ ಗ್ರಹ ಕಾಟ ಇದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ಬೋದು. ಇವತ್ತು ಎಷ್ಟೋ ಜನ ಚಿನ್ನನ ಇಷ್ಟನೇ ಪಡೋದಿಲ್ಲ. ಯಾರ ಮನೆಯಲ್ಲಿ ಚಿನ್ನ ಇಲ್ಲ ಯಥೇಚ್ಛವಾಗಿ, ಅಥವಾ ಯಾರು ಚಿನ್ನವನ್ನು ಧರಿಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ, ಯಾರಿಗೆ ಚಿನ್ನ ಕಂಡ್ರೆ ಆಗಲ್ಲ, ಅವ್ರಿಗೆ ಗುರುಬಲ ಇಲ್ಲ ಅಂತ ಅರ್ಥ. ನೋಡಿ, ಇದಕ್ಕಿಂತ ಏನ್ ಬೇಕು ಉದಾಹರಣೆ ಹೇಳಿ? ಇದಕ್ಕೆ ಜಾತಕ ನೋಡ್ಕೋಬೇಕಾಗಿಲ್ಲ, ಜನ್ಮ ನೋಡ್ಕೋಬೇಕಾಗಿಲ್ಲ, ಆಯ್ತಲ್ಲ. ಈ ರೀತಿ ಎಲ್ಲ ಒಂದು ಪ್ರಾಬ್ಲಮ್ಸ್ಗಳಿತ್ತು ಅಂದಾಗ ಅಲ್ಲಿ ಈ ತರ ದೋಷಗಳು ನಮ್ಮನ್ನು ಆವರಿಸ್ಕೊಂಡಿದ್ದೇವೆ ಅಂತಂದಾಗ ಇವೆಲ್ಲ ಇಟ್ಕೊಂಡ್ಬಿಟ್ಟು ನಾನು ಶ್ರೀಮಂತ ಆಗಬೇಕು, ನನ್ನ ಫ್ರೆಂಡ್ ದೊಡ್ಡ ಕೋಟ್ಯಾಧೀಶ್ವರ ಬೆಂಚ್ ಕಾರ್ ತಗೊಂಬರ್ತಾನೆ, ನಮ್ಗೆ ಬಂದ್ಬಿಡ್ತಾ? ನಮ್ಮಲ್ಲಿ ಉತ್ಪತ್ತಿ ಆಗಬೇಕು ವೀಕ್ಷಕರೇ. ನಮ್ಮಲ್ಲಿ ಗುರುಬಲ ಉತ್ಪತ್ತಿ ಆಗಬೇಕು, ನಮ್ಮಲ್ಲಿ ಶುಕ್ರಬಲ ಉತ್ಪತ್ತಿ ಆಗಬೇಕು. ಆಗ ಮಾತ್ರ ಇದಕ್ಕೆ ಎಲ್ಲವೂ ಕಾರಣ ಆಗುತ್ತೆ, ಹೊರತು ಬೇರೆ ಏನೂ ಅಲ್ಲ. ಆಸೆ ಪಡೋದು ಮನುಷ್ಯನ ಸಹಜ. ನಾಲ್ಗೆಗೆ ಮೂಳೆ ಇಲ್ಲ, ಹೆಂಗ್ ಬೇಕಾದ್ರೂ ಮಾತಾಡ್ಬಿಡ್ತದೆ. ಮನಸ್ಸಿಗೆ ಲಂಗು ಲಗಾಮ್ ಇಲ್ಲ, ಹೆಂಗ್ ಬೇಕಾದ್ರೂ ಆಸೆ ಪಟ್ಬಿಡ್ತದೆ. ಆದ್ರೆ ನಮ್ಮೊಳಗಡೆ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು ವೀಕ್ಷಕರೇ. ಅದಕ್ಕೆ ಜ್ಯೋತಿಷ್ಯ ಜಾತಕದ ಮಾರ್ಗ ಬಹಳ ಸರಳವಾಗಿ, ಸುಲಭವಾಗಿ, ನಿಖರವಾಗಿ ನಮಗೆ ಮಾರ್ಗದರ್ಶನ ಮಾಡ್ತದೆ. ನಾವು ಅದನ್ನೇ ನೋಡ್ಕೊಂಡಿಲ್ಲ, ಬರೀ ಆಸೆ ಪಡ್ತೀವಿ ಅಂತಂದ್ರೆ ಅದೇನು ತರಕಾರಿ ಮಾರ್ಕೆಟಲ್ಲಿ ಸಿಗೋ ತರಕಾರಿನ ತಗೊಳ್ಳಿ ಶ್ರೀಮಂತ ಆಗಿ ಅಂತ ಹೇಳೋದಕ್ಕೆ ಅದಲ್ಲ. ಈ ಲೆಕ್ಕಾಚಾರ ನಾವು ಹೋಗ್ಬೇಕಾಗ್ತದೆ. ಅದಕ್ಕೆ ಗುರು ಮಾರ್ಗದರ್ಶನ ಬೇಕಾಗ್ತದೆ.
ಗುರು ಮಾರ್ಗದರ್ಶನ ನಮಗೆ ಬೇಕು ಅಂತ ನಾವು ಏನು ಮಾಡಬೇಕು? ಭಾಳ ವಿಶೇಷವಾಗಿ ನೋಡ್ತಕ್ಕಂಥದ್ದು, ಯಾವುದಾದ್ರು ಒಂದು ದೇವಸ್ಥಾನದಲ್ಲಿ ಆನೆಗಳನ್ನ ಇಟ್ಟಿರ್ತಾರೆ. ಆ ಆನೆಗಳ ಇರತಕ್ಕಂಥ ದೇವಸ್ಥಾನಗಳಿಗೆ ಆಗಾಗ ಹೋಗಿ ಆನೆಗಳ ಆಶೀರ್ವಾದ ತಗೋತಾ ಇರಬೇಕು. ಇದನ್ನು ನೋಟ್ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ಗುರುವಾರ ದಿವಸ ಗೋಪೂಜೆನ ಯಾರು ಮಾಡ್ಕೊಂಡು ಬಂದಿರ್ತಾರೆ ಅವರಿಗೆ ಈ ಗುರು ಆಕ್ಟಿವೇಟ್ ಆಗ್ತಾನೆ. ಯಾರಿಗೆ ಆನೆಗಳ ಆಶೀರ್ವಾದ ಸಿಗ್ತದೆ ಅವ್ರಿಗೆ ಗುರು ಆಕ್ಟಿವೇಟ್ ಆಗ್ತಾನೆ. ಇದು 2 ಭಾಗ ಅಂತ ಆದರೆ, 3ನೇ ಭಾಗ ಏನಪ್ಪ ಅಂತಂದರೆ, ಒಂದು ತೆಂಗಿನಕಾಯಿ ತಗೊಳ್ಳಿ, ಒಡ್ಕೊಂಡ್ರೆ ತೆಂಗಿನಕಾಯಿ ತಗೊಳ್ಳಿ. ಈ ತೆಂಗಿನಕಾಯಿ ಈ ಒಂದು ಚಿಪ್ಪು ತಗೊಂಡು ಏನು ಮಾಡಬೇಕು ಅಂದರೆ, ಇದಕ್ಕೆ ತುಪ್ಪ ಮತ್ತು ಕೊಬ್ಬರಿ ಎಣ್ಣೆಯನ್ನು ಮಿಕ್ಸ್ ಮಾಡಿಬಿಟ್ಟು ಎಣ್ಣೆ ಹಾಕಿ ಬತ್ತಿ ಹಾಕ್ಬಿಟ್ಟು ಇದು ದೀಪವನ್ನು ಎಲ್ಲಿ ಹಚ್ಚಬೇಕು ಅಂತಂದರೆ, ಒಂದು ಹೋಳಿನಿಂದ ದೀಪವನ್ನು ನಾರ್ತ್ ಈಸ್ಟ್ ಕಾರ್ನರು, ಈಶಾನ್ಯ ಮೂಲೆ ದೇವ್ರ ಮನೆ ಇದ್ರೆ ಅಲ್ಲಿ ಹಚ್ಚಿ, ಇನ್ನೊಂದು ಹೋಳು ಕಾಯಿ ದೀಪವನ್ನು ನೀವೆಲ್ಲ ಹಚ್ಚಬೇಕು ನಿಮ್ಮ ಆಗ್ನೇಯ ಮೂಲೆ ಅಂದರೆ ಕಿಚನ್ ಭಾಗದಲ್ಲಿ ತಗೊಂಡೋಗಿ ಇದನ್ನು ಹಚ್ಚಿ. ಈ ಗುರುವಾರ ಶುಕ್ರವಾರ ಯಾರು ಈ ತೆಂಗಿನ ಹೋಳಿಂದ ಇರ್ತಕ್ಕಂತಹ ಎಣ್ಣೆಯಿಂದ ದೀಪವನ್ನು ಹಚ್ತಾ ಹೋಗ್ತೀರಿ, ನಿಮ್ಮ ಇಡೀ ಜೀವನದಲ್ಲಿ ನಿಮ್ಮ ಜಾತಿರ್ತಕ್ಕಂತಹ ಸರ್ವ ದೋಷ ಬಾಧೆಗಳು ಕೂಡ ಎಷ್ಟೇ ಇದ್ರೂ ಕೂಡ ಇವು ನಿಮ್ಮ ಮನೆಗಳಲ್ಲಿ ಗುರು ಶುಕ್ರನ್ನ ಆಕ್ಟಿವೇಟ್ ಮಾಡಿಬಿಡ್ತದೆ. ಎಷ್ಟು ಸರಳವಾಗಿ ಸುಲಭವಾಗಿರ್ತಕ್ಕಂಥ ಪರಿಹಾರ ನೋಡಿ. ಆಸೆ ಪಡೋದು ತಪ್ಪಲ್ಲ, ಆಸೆ ಪಡಿ, ಅದಕ್ಕೆ ಏನು ಬೇಕೋ ಅದನ್ನು ಮಾಡ್ಕೊಳ್ಳಿ. ಇದನ್ನು ಮಾಡ್ಕೊಳ್ಳದೆ ಆಸೆ ಪಡೋದು ಮಹಾ ಅಪರಾಧ ಆಗ್ತದೆ. ಯಾಕಂದರೆ ಪ್ರಾಪ್ತಿ ಯೋಗ ಅಂತಕ್ಕಂಥದ್ದು ನಮ್ಮಲ್ಲಿ ಇದ್ದು ಕೂಡ ಅದು ಬಂದಾಗಿರೋದು ಕಾರಣ ಏನು ಅಂದರೆ, ಗುರುಗೆ ರಾಹು ಸಂಬಂಧ, ಶುಕ್ರನಿಗೆ ರಾಹು ಸಂಬಂಧ, ಗುರುಗೆ ಶನಿ ಸಂಬಂಧ, ರಾಹುಗೆ ಕೇತು ಸಂಬಂಧ, ಈ ಥರ ಎಲ್ಲ ಸಂಬಂಧಗಳು ಬಂತು ಅಂತಂದರೆ ನೀವೇನು ತಿಪ್ಪರ್ಲಾಗ ಮಾಡಿದ್ರು ಕೂಡ ಇದ್ರೂ ಅನುಭವಿಸೋಕ್ಕಾಗಲ್ಲ, ಬೇಕು ಅಂತ ಪಡ್ಕೊಳಕ್ಕಾಗಲ್ಲ. ಇಷ್ಟೇ ಕರ್ಮ. ಜಾತಕ ಯಾಕೆ ನೋಡ್ಕೊಂಡು ಗೊತ್ತಾಯ್ತಲ್ವಾ? ಲಾಕ್ ಓಪನ್ ಮಾಡ್ಕೊಳ್ಳೋದಕ್ಕೋಸ್ಕರ ಇದು ಮಾಡ್ಕೊಳ್ಳಿ. ಒಳ್ಳೇದಾಗಲಿ.